ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ವಿಷಯವನ್ನ ನಾನು ನಿಮ್ಗೆ ಹೇಳೋದಕ್ಕೆ ಬಂದಿದ್ದೇನೆ. ಏನಪ್ಪಾ ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ, ಇವತ್ತು ಸೋಷಿಯಲ್ ಮೀಡಿಯಾಗಳು ಬಹಳಷ್ಟು ಒಳ್ಳೆಯ ರೀತಿ ಸಮಾಜವನ್ನ ಕಟ್ಟುವಂತ, ಸಮಾಜವನ್ನ ತಿದ್ದುವಂತ, ಸಮಾಜಕ್ಕೆ ಪೂರಕವಾದಂತಹ ಒಂದು ಪ್ಲಾಟ್ಫಾರ್ಮ್ ಹೌದು. ಆದರೆ ಅದೇ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಕೆಟ್ಟ ಕೆಟ್ಟ ಹೇಳಿಕೆಗಳು, ಕೆಟ್ಟ ಕೆಟ್ಟ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಅದು ಯಾರೇ ಆಗಿರ್ಬೋದು. ಈ ಹಿಂದೆ ಕೂಡ ನಾನು ನಿಮಗೆ ಒಂದು ವಿಷಯನ ಹೇಳ್ತೀನಿ. ಈ ಹಿಂದೆ ಕೂಡ ಅದಕ್ಕೆ ಅರ್ಥನೇ ಇಲ್ದಂಗೆ, ಯಾರು ಸಂಬಂಧನೇ ಇಲ್ಲ ವ್ಯಕ್ತಿ, ಯಾವುದೋ ವಿಷಯನೇ ಅರ್ಥ ಆಗದೆ ಇರುವಂತ ವ್ಯಕ್ತಿ ಯಾರನ್ನೋ ಕುರಿತ ಕಮೆಂಟ್ ಮಾಡೋದು, ಏನನ್ನು ಬೈದು ಬಿಡೋದು, ಕೆಟ್ಟ ಕೆಟ್ಟದಾಗಿ ಬೈಯೋದು, ಹೆಣ್ಣನ್ನ ಕೆಟ್ಟ ಕೆಟ್ಟದಾಗಿ ಚಿತ್ರಿಸೋದು, ಇವುಗಳನ್ನ ಬಹಳ ನಾವು ನೋಡಿದ್ದೀವಿ. ಬಹಳಷ್ಟು ಸ್ನೇಹಿತರು ಈ ಸೋಷಿಯಲ್ ಮೀಡಿಯಾ ನಮಗೆ ಸಾಕಪ್ಪ, ಇವರು ಸವಾಸನೆ ಬೇಡ ಅಂತ ಹೇಳಿ ಅವರು ಬಹಳಷ್ಟು ಇದನ್ನ ಆಫ್ ಮಾಡ್ಕೊಂಡಿದ್ದಾರೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಅದರಿಂದ ಆ ಪ್ಲಾಟ್ಫಾರ್ಮ್ ಇಂದ ಹೊರಗಡೆ ಕೂಡ ಬಂದಿದ್ದಾರೆ. ಹೀಗಿರುವಾಗ ಇತ್ತೀಚೆಗೆ ನಾವು ನೋಡಿದಂತ ಪ್ರಕರಣ ರಮ್ಯಾ ಅವರ ವಿಷಯ, ಪ್ರಥಮ್ ಅವರ ವಿಷಯ. ರಮ್ಯಾ ಅವರು ಏನೋ ಒಂದು ದರ್ಶನ್ ವಿಷಯವಾಗಿ ಏನೋ ಕಮೆಂಟ್ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ಕೆಟ್ಟ ಕೆಟ್ಟ ಬೈಗುಳಗಳು, ಕೆಟ್ಟ ಕೆಟ್ಟ ಅವಾಚ್ಯ ಪದಗಳು, ಅಶ್ಲೀಲವಾದಂತಹ ಪದಗಳನ್ನ ಅವ್ರ ಮೇಲೆ ಪಾಡಿಸಿದ್ರು. ಸುಮ್ಮನಿರ್ಲಿಲ್ಲ ರಮ್ಯಾ ಅವರು, ಸುಮ್ಮನಿರ್ಲಿಲ್ಲ. ಕೂಡಲೇ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟರು. ಮಹಿಳಾ ಆಯೋಗದಿಂದ ಕೂಡ ಅವರು ಸಪೋರ್ಟಿವ್ ಆಗಿ, ಬೆಂಬಲವಾಗಿ ನಿಂತ್ಕೊಂಡು ಅದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ಪತ್ರವನ್ನ ಬರೆದ್ರು. ಕೂಡಲೇ ಅಲ್ಲಿಗೆ ಶುರುವಾಯ್ತು ನೋಡಿ. ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಅವ್ರ ಮೇಲೆ ಹಾಕಿದ್ರಂತಲ್ಲ, ಆ ಒಂದು 40-50 ಜನಗಳನ್ನ ಚೆನ್ನಾಗಿ ಶೋಧನೆ ಮಾಡಿ ಅವ್ರಿಗೆ ಸರಿಯಾಗಿ ಸೇವೆ ಎಲ್ಲವನ್ನ ಮಾಡಿದ ಮೇಲೆ ಇವತ್ತು ಆ ಒಂದು ಪಿಡುಗು ಹೋಗ್ತಾ ಇರೋದು ಕಾಣಿಸ್ತಾ ಇತ್ತು. ಆದ್ರೆ ಅಷ್ಟಕ್ಕೆ ನಿಂತಿದ್ರೆ ಪರವಾಗಿರ್ಲಿಲ್ಲ. ಇತ್ತೀಚೆಗೆ ಶ್ರೀಮತಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪತ್ನಿ, ಚಿತ್ರನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮತ್ತು ಅವ್ರ ಮಗ ವಿನೀತ್ ದರ್ಶನ್ ಅವ್ರ ಮೇಲೆ ಬೇರೆ ಬೇರೆ ಕೆಟ್ಟದಾಗಿ ಯಾರೋ ಅವಾಚ್ಯ ಪದಗಳಿಂದ ಬೈದಿರುವಂಥದ್ದು, ಕೆಟ್ಟದಾಗಿ ಬೈದಿರುವಂಥದ್ದನ್ನ ನೋಡಿ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ದಲಿತ ಪರ ಚಿಂತಕರು, ಹೋರಾಟಗಾರರು, ಹಾಗೇನೆ ಬಂಡಾಯ ಸಾಹಿತ್ಯದ ಪರವಾಗಿ, ಪ್ರಗತಿ ಪರವಾಗಿ ನಿಂತ್ಕೊಂಡು ಹೋರಾಡ್ತಾ ಇರುವಂತಹ ನೆಲಮಂಗಲದ ಭಾಸ್ಕರ್ ಪ್ರಸಾದ್ ಅವರು ಅದನ್ನೆಲ್ಲ ನೋಡಿ ಗಮನಿಸಿ ಅವರು ಚೆನ್ನಮ್ಮನ ಕರೆ ಅಚ್ಚುಕಟ್ಟು ಅಲ್ಲಿಗೆ ಕಂಪ್ಲೇಂಟ್ ಇವಾಗ ಅಲ್ಲಿ ದಾಖಲಾಗಿದೆ. ಹಾಗೇನೆ ಇದನ್ನ ನಮ್ಮ ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಈ ರೀತಿ ಏನು ನಡೀತಾ ಇದೆ ಅಂತೇಳಿ ಈ ಬಗ್ಗೆ ನಮ್ಮ ರಾಜಧಾನಿ ವಾಹಿನಿ ಭಾಸ್ಕರ್ ಪ್ರಸಾದ್ ಅವರನ್ನ ಸಂಪರ್ಕ ಮಾಡಿತು. ಬನ್ನಿ, ಭಾಸ್ಕರ್ ಪ್ರಸಾದ್ ಅವರನ್ನ ಸಂಪರ್ಕ ಮಾಡಿದಾಗ ಅವರು ನಮ್ಮ ಜೊತೆ ಏನ್ ಸಂವಹನ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು. ನಮಸ್ಕಾರ ಸರ್, ಹೇಳಿ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ ಸರ್. ಸರ್ ಏನಿಲ್ಲ, ಈಗ ನಮ್ಮ ವಾಹಿನಿಯಲ್ಲಿ ನಿಮ್ದು ಲೈವ್ ಇದು ತಗೊಂತಾ ಇದ್ವಿ. ಯಾಕೆಂತಂದ್ರೆ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಹೌದೌದು, ನಿಮ್ಮ ದೂರಿನ ಮೇಲೆ ಈಗ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗ ಆಗ್ರಹ ಮಾಡಿದ್ದಾರೆ ಸರ್ಕಾರಕ್ಕೆ ಕೂಡ, ಮತ್ತೆ ಪೊಲೀಸ್ ಇಲಾಖೆಗೂ ಕೂಡ. ಹೌದು ಹೌದು. ಈ ಬಗ್ಗೆ ಈಗ ಏನ್ ನಿಮ್ದು ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಇವತ್ತು ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರೋದು, ಅದು ದರ್ಶನ್ ಅವ್ರ ಫ್ಯಾಮಿಲಿಗಾಗ್ಲಿ, ಅವರ ಇನ್ನು ವಿನೀತ್ ಅವರು ಚಿಕ್ಕ ಹುಡುಗ, ಅವನು ಇನ್ನು ಕೂಡ ಪ್ರಾಪ್ತ ವಯಸ್ಕನೂ ಅಲ್ಲ, ಆ ವ್ಯಕ್ತಿ ಮೇಲೆ. ಹೌದು ಹೌದು. ಇದಕ್ಕೆ ನೇರವಾಗಿ ನೀವು ಏನ್ ಹೇಳ್ತೀರಿ ಸರ್ ಈ ಬಗ್ಗೆ, ಇನ್ಸಿಡೆಂಟ್ ಬಗ್ಗೆ? ಏನಿಲ್ಲ ಸರ್, ಇದೊಂದು ವಿಕೃತವಾದ ಮನಸ್ಥಿತಿ ಇದು. ಆಮೇಲೆ ಅವರು ಹೀರೋಗಳು ಯಾರಿದ್ದಾರೆ ಅವ್ರ ಫ್ಯಾಮಿಲಿ ವೈಸ್ ಮತ್ತೆ ಸ್ನೇಹದಲ್ಲಿ ಚೆನ್ನಾಗಿ ಇರ್ತಾರೆ. ಈಗ ನೋಡಿ, ಶಿವಣ್ಣನ್ ಫ್ಯಾನ್ಸ್ ಹೋಗಿ ಸುದೀಪ್ ಬೈಯೋದು, ಸುದೀಪನ್ ಫ್ಯಾನ್ ಬಂದು ಶಿವಣ್ಣನ್ ಬೈದು ಮಾಡ್ತಾರೆ. ಆದ್ರೆ ಅವ್ರಿಬ್ರು ಸಿಕ್ಕಿದಾಗ ಸುದೀಪ್ ಅವರು ಶಿವಣ್ಣನ್ ಕಾಲಿಗೆ ಬೀಳ್ತಾರೆ, ಆಶೀರ್ವಾದ ತಗೋತಾರೆ, ಎಷ್ಟು ಅನ್ಯೂನ್ಯವಾಗಿರ್ತಾರೆ. ಇವರು ಅರ್ಥ ಮಾಡ್ಕೊಳ್ಳದೆ ಯಾರದೋ ಫ್ಯಾನ್ ವಾರ್ ಅಂತ ಅನ್ಕೊಂಡು, ಫ್ಯಾನ್ಸ್ ವಾರ್ ಅಂತ ಮಾಡ್ಕೊಂಡು ಅವರ ಗೌರವಕ್ಕೆ ಚ್ಯುತಿ ತರ ಕೆಲಸ ಮಾಡ್ತಾರೆ. ಒಂದು. ಎರಡನೇದು, ಅದೊಂದು ಲೆವೆಲ್ ಬಿಡಿ, ಅದು ಏನೋ ಹೀರೋಗೆ ಅಂತ ಇವ್ರು ಕಿತ್ತಾಡ್ತಾರೆ, ಅದೇನೋ ಅವ್ರ ಪರವಾಗಿ ಚೆನ್ನಾಗಿರ್ತಾರೆ. ಬಟ್ ಇವ್ರ ಮನೆ ಹೆಣ್ಣು ಮಕ್ಳು ಏನ್ ಮಾಡಿರ್ತಾರೆ ಅಂತ. ಅದ್ರಲ್ಲೂ ಪುನೀತ್ ಅವರು ಮಿಸಸ್ ಪಾಪದವರು ಒಂದು ದಿವ್ಸ ಎಲ್ಲೂ ಬಂದು ಯಾರ ಬಗ್ಗೆನೂ ಒಂದ್ ಕೆಟ್ಟದ್ ಮಾತಾಡೋರಲ್ಲ.
ಮತ್ತೆ ಅವ್ರು ಎಷ್ಟು ಸಾಫ್ಟ್ ಆಗಿ ಬಿಹೇವ್ ಮಾಡ್ತಾ ಇದಾರೆ ಎಲ್ಲರೂ ನೋಡ್ತಾ ಇದಾರೆ. ಅವರು ಗಂಡನ್ ಕಳ್ಕೊಂಡ್ರು ಕೂಡ ಎಷ್ಟು ದುಃಖದಲ್ಲಿದ್ರು ಹೆಂಗ ಅವ್ರ ಸಮಾಜ ಕೆಲಸ ಮುಂದುವರಿಸ್ತಾ ಇದಾರೆ. ಅವ್ರಿಗೋಗಿ ಈ ಮುಂಡೆ ಬಂದಿದ್ದಕ್ಕೆ ಕ್ರಿಕೆಟ್ನವ್ರು ಸೋತ್ರು ಅಂತೆಲ್ಲ ಕಮೆಂಟ್ ಮಾಡೋದಿದೆಯಲ್ಲ, ಅದು ಬಹಳ ವರ್ಸ್ಟ್. ಇದು ಒಂಥರ ಎಂತದ್ದು ಮಾನಸಿಕ ವಿಕೃತರು ಇವರು. ಮಾನಸಿಕ ಅಸ್ವಸ್ಥರಲ್ಲ ವಿಕೃತರು. ಹಂಗಾಗಿ ಆ ತರದ್ದೊಂದು ಮನಸ್ಥಿತಿ. ಇಲ್ಲಿ ನೋಡಿದ್ರೆ ವಿಜಯಲಕ್ಷ್ಮಿ ಅವರು ಪಾಪ ಅವರು ಎಲ್ಲೂ ಏನ್ ವಿಚಾರಕ್ಕೂ ಬರೋದಿಲ್ಲ. ಒಂದ್ಸರಿ ಅದ್ಯಾರು ಪವಿತ್ರ ಅವ್ರ ಹತ್ರ ಮಾತಾಡುವಾಗ್ಲೂ ಕೂಡ ನೀವು ಅಂತ ಗೌರವದಿಂದಾನೇ ಮಾತಾಡ್ತಾರೆ ನೋಡಿ ಅವ್ರ ಹತ್ರ. ಅಷ್ಟು ಸಾಫ್ಟ್ ನೇಚರ್ ಇರೋರಿಗೆ ಹೋಗಿ ಆ ಪದಗಳನ್ನ ಓದಿದ್ರೆ ನೀವು ಬರ್ದಿರೋ ಕಮೆಂಟ್ಗಳು ಕೆಲವೊಂದು ನೋಡಿದ್ದೀನಿ ಸರ್, ಗಮನಿಸಿದ್ದೀನಿ. ಕಣ್ಣಲ್ಲಿ ನೋಡಕ್ಕೂ ಹಿಂಸೆ ಆಗ್ತದೆ, ಹಂಗಿದೆ. ನಿಮ್ದು ಸೆಕ್ಸ್ ವಿಡಿಯೋ ಇದೆ ಅನ್ನೋದು, ಆಮೇಲೆ ಗರ್ಭಿಣಿ ಫೋಟೋ ಮಾಡ್ಬಿಟ್ಟು ಯಾರೋ ತಬ್ಕೊಂಡಂಗ್ ಮಾಡೋದು, ಬಹಳ ವಿಚಿತ್ರವಾಗಿ ಮಾಡಿದಾರೆ. ಇಂಥವ್ರಿಗೆ ಖಂಡಿತವಾಗ್ಲೂ ಕ್ಷಮೆ ಅನ್ನೋದು ಇರಬಾರ್ದು. ಹಂಗಾಗಿನೇ ನಾನು ಸೆಲ್ಫ್ ಇಂಟ್ರೆಸ್ಟ್ ಮೇಲೆ ಅದು ಕಂಪ್ಲೇಂಟ್ ನ ಇದ್ ಮಾಡುದು ಫಸ್ಟ್ ನಮ್ಮ ಚಾನಲ್ ಅಲ್ಲಿ ಮಾಡಿ. ಸೊ ಆಗಿದೆ ಅವ್ರಿಗೆ. ಈಗ ನಾನು ಅದೇ ಚನ್ನಮನ್ಕೆರೆ ಅಚ್ಚಕಟ್ಟು ಪೊಲೀಸ್ ಸ್ಟೇಷನ್ ಹೋಗ್ತಾ ಇದೀನಿ. ಈಗ ಕರೆದಿದ್ದಾರೆ, ಅದೇನೇನು ಎವಿಡೆನ್ಸ್ ಇದೆ, ಯಾರ್ಯಾರು ಮಾಡಿದಾರೆ ನಮ್ಗೆ ಮಾಹಿತಿ ಕೊಡಿ ಅಂತ ಕೇಳಿದಾರೆ. ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗ್ತಾ ಇದೀನಿ. ಕೊಟ್ಟು ಹೇಳಿಕೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಸರ್. ಅರೆಸ್ಟ್ ಮಾಡಿ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ಈ ತಿಳಿಗೇಡಿಗಳಿಗೆ ನೇರವಾಗಿ ನೀವೇ ಭಾಸ್ಕರ್ ಪ್ರಸಾದ್ ಅವರು ಈ ಹಿಂದೆ ಕೂಡ ನಾವು ಬಹಳಷ್ಟು ಒಂದು ಮೀಸಲಾತಿ, ದಲಿತರ ಮೀಸಲಾತಿ, ಒಳ ಮೀಸಲಾತಿ ವಿಚಾರವಾಗ್ಲಿ ಅನೇಕ ಸರ್ಕಾರಕ್ಕೆ ಕಿವಿ ಮುಟ್ಸುವಂತದ್ದು, ಅನೇಕ ವಿಚಾರಗಳನ್ನ ನೀವು ಇವರೆಗೂ ನಾವು ನಿಮ್ಮ ಹೋರಾಟ ನೋಡಿದ್ದೀವಿ. ನೀವು ಈ ಒಂದು ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರೋರು, ಅವರು ಕೂಡ ತಾಯಿ ಹೊಟ್ಟೆಯಿಂದ ಬಂದಿರ್ತಾರೆ. ಅವ್ರಿಗೆ ನೀವು ನೇರವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ನಮ್ ಸಂದೇಶ ವಾರ್ನಿಂಗ್. ಈ ತರದ್ದು ಯಾರು ಮಾಡ್ತಾರೆ ಇದ್ರ ಕೊನೆಯ ಸಂತತಿ ಚೀಟಾಕೋವರೆಗೂ ನಾನು ರೆಸ್ಟ್ ಮಾಡಲ್ಲ. ಇದನ್ನೊಂದು ಅಭಿಯಾನ ಅಂತ ತಗೊಂಡಿದ್ದೀನಿ ನಾನು. ಖಂಡಿತ ಸುಮ್ನೆ ಇದೊಂದು ಇನ್ಸಿಡೆಂಟ್ ಗೋಸ್ಕರ ಅಲ್ಲ, ಇದೊಂದು ಅಭಿಯಾನ. ಯಾರೇ ಇರ್ಲಿ. ಈಗ ಇದು ಮಂಜುನಾಥ್ ಭೂಮಿಕಾ ದೇಶಪಾಂಡೆ ಅಂತ ಒಂದ್ ಹುಡುಗಿ ಈ ಶಾರ್ಟ್ ಮೂವಿಗಳಲ್ಲಿ ಬಹಳ ಫೇಮಸ್, ನೀವು ನೋಡಿರ್ತೀರಿ ಅನ್ಸುತ್ತೆ. ನಿಂಗರಾಜ್ ಸಿಂಗಾಡಿ ಟೀಮ್ ಅಂತ ಒಂದು ಹುಡುಗಿ ಜಿಡಿ ಪ್ರಾಡಕ್ಟ್ ಗೆ ಈಗ ಮಾಡೆಲ್. ಆ ಹುಡುಗಿಗೆ ಆಕೆದು ಲೈಫ್ ಸ್ಟೈಲ್ ಬಗ್ಗೆ ಮತ್ತೆ ಆಕೆ ಲೈಫ್ ಹಿಸ್ಟ್ರಿ ಬಗ್ಗೆ ಹರೀಶ್ ನಾಗರಾಜ್ ಅನ್ನೋರು ಒಂದು ಇಂಟ್ರೂ ಮಾಡ್ತಾರೆ, 1 ಗಂಟೆ 38 ನಿಮಿಷದ ಇಂಟ್ರೂ. ಅದ್ರಲ್ಲಿ ತಾಯಿ ಬಗ್ಗೆ, ತಂದೆ ಬಗ್ಗೆ, ತನ್ನ ಬೆಳವಣಿಗೆ ಬಗ್ಗೆ, ತಾನು ಬಿದ್ದಿದ್ ಕಷ್ಟದ ಬಗ್ಗೆ, ಮತ್ತೆ ತಂದೆ ತಾಯಿ ಇಬ್ರು ಹೊರಟೋಗ್ತಾರೆ. ತಂದೆ ಸತ್ತೋಗ್ತಾರೆ, ತಾಯಿ ಅವರ ಮಗಳನ್ನ ಬಿಟ್ಬಿಟ್ಟು ಬೇರೆ ಮದುವೆ ಹೊರಟೋಗ್ಬಿಡ್ತಾರೆ. 17 ವರ್ಷದ ಹೆಣ್ಮಗಳವಳು. ತಾನೇ ತನ್ನ ತಂಗಿನ ಸಾಕೊಂಡು ಎಜುಕೇಶನ್ ಮಾಡಿಸ್ಕೊಂಡು ತಾನೇ ಸರ್ವೈವ್ ಆಗ್ತಾಳೆ ಹುಡುಗಿ. ಆ ಟೈಮಲ್ಲಿ ರಾತ್ರಿ ಹೊತ್ತು ಮನೆಗೆ ಬಂದು ಬಾಗಿಲು ತಟ್ಟೋದು, 100 ರೂಪಾಯಿ ಕೊಡ್ತೀನಿ ಬಾ ಅನ್ನೋದು, ಊಟ ಕೊಡ್ತೀನಿ ಬಾ ಅನ್ನೋದು. ಯಾಕಂದ್ರೆ ಇವ್ರು ಉಪವಾಸ ಮಲಗಿರ್ತಾರೆ ಮನೆಯಲ್ಲಿ, ಯಾರು ಇರೋದಿಲ್ಲ. ಇವತ್ತು ಆ ಹುಡುಗಿ ಪ್ರೈವೇಟ್ ಜೆಟ್ ತಗೋತೀನಿ ಅಂತ ಮಾತಾಡ್ತಾಳೆ ನೋಡಿ. ನನ್ ಕನ್ಸಿದೆ, ನಾನು ಆಸ್ಕರ್ ಅವಾರ್ಡ್ ತಗೊಂತೀನಿ, ಪ್ರೈವೇಟ್ ಜೆಟ್ ತಗೊಂತೀನಿ ಅನ್ನೋ ತರದಲ್ಲಿ ಆಂಬಿಷನ್ ಇಟ್ಕೊಂಡು ಮಾತಾಡ್ತಾಳ ಹುಡುಗಿ. ಏನ್ ಬ್ಯಾಡ್ ಕಮೆಂಟ್ ಅಂತಂದ್ರೆ, ಅವಳು ಕೊನೆಗೆ ಗೌರಿ ಹಬ್ಬದ ದಿವಸ ಗೌರಿ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ತಾ, ಗೌರಿನ ಅಂಗಡಿಯಿಂದ ತಗೊಂಡ್ ಮನೆಗೆ ಇಟ್ಬಿಟ್ಟು ಪೂಜೆ ಮಾಡೋದಲ್ರಪ್ಪ, ನಿಮ್ ಅಕ್ಕಪಕ್ಕದ ಮನೆ ಹೆಣ್ಮಕ್ಳಿಗೆ ಬೆಲೆ ಕೊಡ್ರು, ಅದೇ ಗೌರಿ ಪೂಜೆ ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ಅಳ್ತಾ ಮಾತಾಡ್ತಾಳ ಹುಡುಗಿ. ಸೊ ಅದನ್ನು ಕೂಡ ನಾನು ತಗೊಂಡಿದ್ದೀನಿ. ಇವೆಲ್ಲವನ್ನೂ ಕೂಡ ನೀವು ತಗೊಂಡು ನಿಜವಾಗಿ ಈ ಸಮಾಜವನ್ನ ಶುದ್ಧಿ ಆಗುವಂತ ಕೆಲ್ಸಕ್ಕೆ ನೀವು ಹಿಡಿದಿದ್ದೀರಿ. ಖಂಡಿತ ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೆ. ಇದು ಕೊನೆ ಇವಾಗ ನೋಡಿ, ಇದು ನಾವು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡ್ತಿದ್ದು ಏನ್ ಕಮೆಂಟ್ ಇತ್ತಲ್ಲ, ಕಂಪ್ಲೀಟ್ ಸ್ಟಾಪ್ ಆಗಿದೆ. ಅಲ್ಲಿಂದ ಆಚೆಗೆ ಒಂದು ಮೂವ್ ಆಗ್ತಾ ಇಲ್ಲ. ಹಂಗೆ ಇನ್ನು ಕೆಲವರೆಲ್ಲ ಇರ್ತಾರೆ, ಅವ್ರಿಗೆ ಮಾತ್ರ ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಸಾಮಾನ್ಯ ಹೆಣ್ಮಕ್ಳಿಗೆ ಮಾಡಿದ್ರೆ ಶಿಕ್ಷೆ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನಾನು ಹುಡುಕ್ತಾ ಇರ್ತೀನಿ, ಯಾರೋ ಕಾಮನ್ ಹೆಣ್ಮಗಳು ಏನು ಗೊತ್ತೇ ಇರಲ್ಲ ಅಂತವಳ ಬಗ್ಗೆ ಕಮೆಂಟ್ ಮಾಡಿದ್ರು ಕೂಡ ಬಿಡೋದಿಲ್ಲ ನಾನು. ಖಂಡಿತ ಸರ್, ನಿಜವಾಗಿ ನಿಮ್ಮ ಈ ಒಂದು ಏನು ಕಾರ್ಯಚಟುವಟಿಕೆ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ. ಸೋಷಿಯಲ್ ಮೀಡಿಯಾ ಅಂತಂದ್ರೆ ಹೊಲಸು, ಇದೊಂದು ವೇದಿಕೆನೆ, ಪ್ಲಾಟ್ಫಾರ್ಮೇ ಬೇಡ ಅಂತ ಹೇಳಿ ಬಿಟ್ಬಿಟ್ಟಿದ್ರು ಬಹಳ ಜನ. ಈ ತೊಳೆದ್ಬಿಟ್ಟು ಕ್ಲೀನ್ ಮಾಡೋರ್ಗು ಬಿಡಲ್ಲ ಸರ್. ಖಂಡಿತ ಸರ್, ನಿಜವಾಗಿ ನಮ್ಮ ವಾಹಿನಿ ನಿಮ್ ಜೊತೆ ಇರುತ್ತೆ. ನೀವು ಕೂಡ ಒಳ್ಳೆ ಸಕ್ರಿಯವಾಗಿದ್ದೀರಿ. ಖಂಡಿತ ನಿಮ್ಗೆ ಅಭಿನಂದನೆಗಳು. ನಿಮ್ಮ ಹೋರಾಟ ಇದೇ ನಿಟ್ಟಿನಲ್ಲಿ ಇರ್ಲಿ. ನಾವು ನಿಮ್ ಜೊತೆ ಇರ್ತೀವಿ. ಧನ್ಯವಾದಗಳು ಸಮಯ ಕೊಟ್ಟಿದ್ದಕ್ಕೆ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಹೀಗೆ ಸಮಾಜವನ್ನ ತಿದ್ದುವಂತಹ ನಿಟ್ಟಿನಲ್ಲಿ, ಸಮಾಜದಲ್ಲಿ ಈ ರೀತಿ ಕೆಟ್ಟದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವಂತಹ ಕೆಲವೊಂದು ಪರಮ ಪಾಪಿಗಳಿಗೆ, ಅದು ಯಾರೇ ಆಗಿರ್ಬೋದು, ಅವರಿಗೆ ಸರಿಯಾದಂತ ಶಿಕ್ಷೆ ಆಗಲೇಬೇಕು. ನೋಡಿ, ಇವತ್ತು ಹೆಣ್ಮಕ್ಳು ಅಲಂಕಾರಿಕ ವಿಷಯವಾಗಿರ್ಬೋದು, ಹವ್ಯಾಸಿ ವಿಷಯವಾಗಿರ್ಬೋದು, ಕೆಲವೊಂದು ಸೂಕ್ಷ್ಮ ವಿಚಾರಗಳಾಗಿರ್ಬೋದು, ಕೆಲವೊಂದು ಗಂಭೀರ ವಿಷಯಗಳಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಆ ಪ್ಲಾಟ್ಫಾರ್ಮ್ ನಲ್ಲಿ ಅನೇಕ ವಿಚಾರಗಳನ್ನ ಮಹಿಳೆಯರು ಕೂಡ, ಮಾನಿನಿಯರು ಕೂಡ, ಮಕ್ಕಳು ಕೂಡ ಬಹಳಷ್ಟು ಹಂಚಿಕೊಡ್ತಾರೆ. ಅವ್ರನ್ನೆಲ್ಲ ಕಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಉಳಿದವ್ರ ಕಥೆ ಏನು ನೋಡಿ. ನಾನು ನೇರವಾಗಿ ಏನ್ ಹೇಳ್ತೀನಿ, ನೀವು ಕೂಡ ಒಂದು ತಾಯಿ ಗರ್ಭದಿಂದ ಬಂದಿರ್ತೀರಿ.
ಜನ್ಮ ಹಾಗೇನೆ ಎಲ್ಲರಿಗೂ ಆಗಿರುತ್ತೆ. ಆ ತಾಯಿಯ ಗೌರವವನ್ನ ಕೊಡದೆ ನೀವು ಕೆಟ್ಟದಾಗಿ ನೀವು ಪುಂಡು ಪೋಖ್ರಿಗಳ ತರ ಬೇಕಾದನ್ನ ಕಮೆಂಟ್ ಮಾಡ್ಕೊಂಡು ಹೋಗೋದಾದ್ರೆ ಅದನ್ನ ನಿಲ್ಲಬೇಕು. ನೀವು ನಿಮ್ಮ ಮನೆಯವ್ರನ್ನ ಅಂದು ನೋಡಿ ತಡ್ಕೊಳ್ತಾರ? ನಿಮ್ ಜೊತೆಲಿ ಬೆನ್ನಲ್ಲಿ ಹುಟ್ಟಿದಾರಲ್ಲ ಅವ್ರನ್ನ ಅಂದು ನೋಡಿ ತಡ್ಕೊಳ್ತಾರ? 30-40 ವರ್ಷಗಳಿಂದ ನಿಮ್ ಜೊತೆಯಲ್ಲಿ ಒಂದೇ ತಟ್ಟೆಯಲ್ಲಿ ತಿಂದು ಕುಡಿದು ಬಂದಿರ್ತಾರಲ್ಲ ಅವ್ರನ್ನ ಅಂದು ನೋಡಿ ಅಷ್ಟು ಕೆಟ್ಟ ಪದಗಳನ್ನ ತಡ್ಕೋತಾರ? ಇವ್ರ್ಯಾರೂ ಸಹಿಸಲ್ಲ ನಿಮ್ಮನ್ನ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಕೈ ಸಿಗಲ್ಲ ಅಂತ ಬಾಯಿಗೆ ಬಂದಾಗ ಬೈದ್ ಬಿಡ್ತೀರಾ ನೀವು. ಯಾರು ನೀವು ಬೈಯೋದಕ್ಕೆ? ಎಷ್ಟೋ ಸರಿ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ನಮ್ಮ ಮಾತುಗಳನ್ನು ಕೇಳೋದಿಲ್ಲ. ಕಮೆಂಟ್ ಮಾಡಿದ್ರೆ ನಮ್ಮನ್ನ ಅಲ್ಲಿಂದ ದೂರ ಅಟ್ತಾರೆ ಅಥವಾ ನಾವೇ ದೂರ ಬರ್ಬೇಕಾಗುತ್ತೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಫೇಸ್ಬುಕ್ಕು, ವಾಟ್ಸಪ್ಪು ಅಥವಾ ಏನಾದ್ರು ಒಂದು ಇದುಗಳಲ್ಲಿ ಯೂಟ್ಯೂಬ್ ಕಮೆಂಟ್ಗಳಲ್ಲಿ ಬಾಯಿಗೆ ಬಂದಾಗ ನಾವು ಕೆಟ್ಟದಾಗ ಆಗ್ತೀನಿ. ನಾನು ಹಂಗ್ ಮಾಡ್ತೀನಿ, ನೀನು ಹಿಂಗ್ ಮಾಡ್ತೀನಿ. ಇದು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ. ವ್ಯಕ್ತಿಯ ಮಾತು ನಡವಳಿಕೆ ಅವನ ವ್ಯಕ್ತಿತ್ವವನ್ನ ತೋರಿಸುತ್ತೆ. ನೀವು ಮಾಡೋ ತಪ್ಪಿಗೆ ನಿಮ್ಮ ಮನೆಯವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ಇವತ್ತು ನಿಮ್ಮನ್ನು ಕರ್ಕೊಂಡೋಗಿ ಎಣೆದು ಕಂಬಿ ಎಣ್ಸೋದಕ್ಕೆ ಲಾಕಪ್ಗೆ ಹಾಕಿದ್ರೆ ನಿಮ್ಮ ಮನೆಯವ್ರನ್ನ ನೋಡೋರು ಯಾರು? ನಿಮ್ಮ ಮನೆಯ ಜವಾಬ್ದಾರಿಯನ್ನು ಹೊರೋರು ಯಾರು? ಅನ್ನುವಾಗ, ಆಡುವಾಗ, ಬೈಯುವಾಗ, ಕಮೆಂಟ್ ಮಾಡುವಾಗ ಈ ಪ್ರಜ್ಞೆ ಕೂಡ ನಿಮ್ಗೆ ಇರ್ಬೇಕಲ್ವಾ? ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ನಾವೆಲ್ಲ ಒಂದು ಕುಟುಂಬದ ಸದಸ್ಯರು. ಈ ಸಮಾಜದ ಎಲ್ಲ ವರ್ಗದವರು ಕೂಡ ಒಂದು ಕುಟುಂಬ ಇದ್ದಾಗೆ. ಯಾರನ್ನೋ ನಾವು ಏನೋ ಅಂದ್ಬಿಡ್ತೀವಿ, ಯಾರನ್ನೋ ನಾವು ಬೈದ್ ಬಿಡ್ತೀವಿ. ಅವ್ರನ್ನ ಅನ್ಬಿಡೋದು ಅದು ನಿಮ್ಗೆ ತೃಪ್ತಿ ಕೊಡುತ್ತಾ? ಯಾರನ್ನೋ ಬೈಯೋದ್ರಿಂದ ನಿಮ್ಗೆ ತೃಪ್ತಿ ಆಗತ್ತೆ ಅಂತ ಆತ್ಮರತಿಯನ್ನ ನೀವು ಅನುಭವಿಸ್ಬೇಕಾ? ಇಂಥ ತೃಷಿಗೆ ಸಿಗೋದು ಸರಿನಾ? ದಯಮಾಡಿ ನಿಮ್ಮಲ್ಲಿ ಏನಾದ್ರು ಈ ಅಲರ್ಜಿ, ಈ ಕಾಯಿಲೆ, ಈ ಫೋಬಿಯಾ ನಿಮ್ಮಲ್ಲಿ ಏನಾದ್ರು ಇದ್ರೆ ದಯಮಾಡಿ ಅದರಿಂದ ಹೊರಗಡೆ ಬನ್ನಿ. ಅದ್ರ ಬದಲು ಆ ಬೈಯೋದನ್ನೇ ಸರಿಯಾದ ರೀತಿ ಬೈರಿ, ಟೀಕೆ ಮಾಡಿ. ಈಗ ನಾನು ತಪ್ಪು ಮಾಡಿದೆ ಅಂತಂದ್ರೆ, ನೋಡಮ್ಮ ನೀನು ಮೊದಲು ಸರಿಯಾಗಿರು ಆಮೇಲೆ ನನ್ಗೆ ಹೇಳು ಅಂತ ಹೇಳಿ. ತಪ್ಪು ಮಾಡಿದ್ರೆ ಆ ರೀತಿ ನೀವು ಯಾರು ಟೀಕೆ ಮಾಡಬಾರ್ದು ಅಂತೇನಿಲ್ಲ. ಆದ್ರೆ ಟೀಕೆ ಮಾಡೋದಕ್ಕೆ ಕೆಟ್ಟ ಪದಗಳನ್ನ ತಾಯಿ, ಅಕ್ಕ, ಅಮ್ಮ ಈ ರೀತಿ ಕೆಟ್ಟದಾಗಿ ಪದಗಳನ್ನ ಉಪಯೋಗಿಸೋದು, ಪೋಸ್ಟ್ ಮಾಡ್ಬಿಡೋದು, ಇವೆಲ್ಲ ನಿಲ್ಲಿಸಿ. ನೀವು ಕೂಡ ಈ ಕುಟುಂಬದ ಸದಸ್ಯರು. ಸಮಾಜವನ್ನ ಹಿತವಾಗಿ, ಸಮಾಜವನ್ನ ನಮ್ಮೆಲ್ಲರ ಪರವಾಗಿ ತಿಳಿಯಾಗಿ ಮಾಡೋದಿದೆಯಲ್ಲ, ಅದು ಇವತ್ತು ಭಾಸ್ಕರ್ ಪ್ರಸಾದ್ ಕಡೆಯಿಂದ ಶುರುವಾಗಿದೆ. ಅವ್ರು ಹೇಳ್ತಾ ಇದ್ರು, ಈ ಸಮಾಜವನ್ನ ನಾನು ಆದಷ್ಟು ಶುದ್ಧಿ ಮಾಡ್ತೀನಿ ಅಂತೇಳಿ. ಮಾಡ್ಬೇಕು. ಯಾರಾದ್ರೂ ಒಬ್ರು ಮುಂದೆ ಬರಲೇಬೇಕು. ಇಲ್ಲದೆ ಹೋದ್ರೆ ಈ ಲಂಗು ಲಗಾಮಿಲ್ದಂಗೆ ಈ ಸಮಾಜ ಬೆಳ್ಕೊಂಡು ಹೊಟ್ಟೋಗುತ್ತೆ. ಇನ್ನಷ್ಟು ಶಿಕ್ಷಣ, ಈ ಸಾಕ್ಷರತೆ ಇವ್ರಿಗೆ ಬೇಕು. ಕೆಲವೊಬ್ಬರಿಗೆ ಮಾತಿನ ಪೆಟ್ಟು, ಇನ್ನೂ ಕೆಲವೊಬ್ಬರಿಗೆ ದೊಣ್ಣೆ ಪೆಟ್ಟು. ಬಹುಶಃ ಈ ನನ್ನ ಸ್ನೇಹಿತರಿಗೆ ದೊಣ್ಣೆ ಪೆಟ್ಟೆ ಬೇಕು ಅಂತ ಅನ್ಸುತ್ತೆ. ಅನುಭವಿಸ್ಲಿ. ಇನ್ನು ಮುಂದೆನಾದ್ರೂ ದಯಮಾಡಿ ನಾನು ನಮ್ಮ ವಾಹಿನಿಯ ಮೂಲಕ, ಈ ಒಂದು ವಾಹಿನಿಯ ಮುಖ್ಯಸ್ಥನಾಗಿ ನಿಮ್ಮ ಹತ್ರ ಕೇಳ್ಕೊಳ್ತೀನಿ, ಇಲ್ಲಿಗೆ ಈ ಕಮೆಂಟ್ಗಳನ್ನ ನಿಲ್ಲಿಸಿ. ಯಾವುದೇ ಕಾರಣಕ್ಕೂ ಅದ್ಯಾರೇ ಕುಟುಂಬದ ಹೆಣ್ಣಾಗ್ಲಿ ಅಥವಾ ಅವನ ಯಾರೇ ವ್ಯಕ್ತಿ ಆಗ್ಲಿ ಅವನನ್ನ ತೇಜೋವಧೆ ಮಾಡಬೇಡಿ. ಅವನಿಗೆ ಮಾನ ನಷ್ಟವಾಗುವಂತ ರೀತಿ, ಅವನಿಗೆ ಮರ್ಯಾದೆ ಆಗುವಂತ ರೀತಿ ಅವನ ನಿಂದಿಸುವಂಥದ್ದನ್ನ ದಯಮಾಡಿ ನಿಲ್ಲಿಸಿ. ಅದ್ರ ಬದಲು ಅವನ ಕಿವಿ ಹಿಂಡೋ ಕೆಲಸ ಮಾಡಿ, ಅವನನ್ನ ಸರಿ ಮಾಡುವಂತ ಕೆಲಸ ಮಾಡಿ, ಅವನ್ನ ತಿದ್ದುವಂತ ಕೆಲಸ ಮಾಡಿ ಅಂತ ಹೇಳ್ತಾ, ಬನ್ನಿ ನಮ್ಮ ಮುಂದಿನ ಸುದ್ದಿಗಳ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಾಜಧಾನಿ ಟಿವಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.